ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಒಂದು ಸೂಪರ್ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಬನ್ನಿ. ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ನೀವು 1-2 ವಾರ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ 1 ಚಮಚ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದು. ತುಪ್ಪ ಬಿಸಿ ಆದಮೇಲೆ ಮೆಂತ್ಯ ಸೊಪ್ಪನ್ನ ಸೇರಿಸ್ತಿದ್ದೀನಿ. ನಾನಿಲ್ಲಿ ಮೆಂತ್ಯ ಸೊಪ್ಪು ಸೋಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪನೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೋಬಾರ್ದು, ಕಹಿ ಬಿಟ್ಕೊಳ್ಳುತ್ತೆ. ಹೀಗಾಗಿ ಸೋಸುವಾಗ ನೀವು ಎಲೆ ಮಾತ್ರ ತಗೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ಈ ರೆಸಿಪಿ. ಎಲೆ ಮಾತ್ರ ತಗೊಳ್ಳಿ ಮತ್ತು ಸ್ವಲ್ಪನೇ ಕಟ್ ಮಾಡ್ಕೋಬೇಕು. ಹೈ ಫ್ಲೇಮ್ದಲ್ಲಿ 1-2 ನಿಮಿಷ ಮಾತ್ರ ಇದನ್ನು ಹುರ್ಕೋಬೇಕು. ಜಾಸ್ತಿ ಹೊತ್ತು ಹುರ್ಕೊಂಡ್ರೆ ಕಹಿ ಬಿಟ್ಕೊಳ್ಳುತ್ತೆ. ಹೀಗಾಗಿ 2-3 ನಿಮಿಷ ಮಾತ್ರ ಇದನ್ನು ಹುರ್ಕೋಬೇಕು. ಓಕೆ, ಇವಾಗ ಹೈ ಫ್ಲೇಮ್ದಲ್ಲಿ 1-2 ನಿಮಿಷ ಮಾತ್ರ ನಾನು ಇದನ್ನು ಹುರ್ಕೊಂಡಿನಿ. ಹಸಿ ವಾಸನೆ ಹೋಗಿದೆ. ಇವಾಗ ಇದರಲ್ಲಿ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೊತಿದ್ದೀನಿ. ಸೋಸ್ಕೊಂಡೇ ತೊಗೋಬೇಕು ಗೋಧಿ ಹಿಟ್ಟು. ಇವಾಗ ಹುರಿದಂತಹ ಮೆಂತ್ಯ ಸೊಪ್ಪು ಸೇರಿಸ್ತಿದ್ದೀನಿ. ಜಾಸ್ತಿ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬಾರ್ದು, ಕಹಿ ಬಿಟ್ಕೊಳ್ಳುತ್ತೆ. ಹೀಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ. ಕರಿಬೇವಿನ ಸೊಪ್ಪು, ಕಾಳು ಮೆಣಸಿನ ಪುಡಿ ಹಾಕ್ತಿದ್ದೀನಿ, ಅಂದರೆ ಪೆಪ್ಪರ್ ಪೌಡರ, ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ 1 ಚಮಚ, 1-2 ಚಮಚ ಬಿಳಿ ಎಳ್ಳು ಹಾಕ್ಕೊಂಡಿನಿ, 2-3 ಚಮಚ ಚಿರೋಟೆ ರವೆ ಹಾಕ್ತಿದ್ದೀನಿ. ಇನ್ನಷ್ಟು ಕ್ರಿಸ್ಪಿನೆಸ್ ಬರುತ್ತೆ ರವೆ ಹಾಕೋದ್ರಿಂದ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇವಾಗ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆ, ಇಲ್ಲಿ ಒಂದು ಸ್ವಲ್ಪನೇ ನಾನಿಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ 1/4 ಚಮಚ ಹಿಂಗೆ ಹಾಕ್ಕೊಂಡಿನಿ. ಇದು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಇನ್ನಷ್ಟು ಕ್ರಿಸ್ಪಿನೆಸ್ ಬರುತ್ತೆ ಇದರಲ್ಲಿ. ಹೀಗಾಗಿ ಎಣ್ಣೆ ಮತ್ತು ರವಾನ ಮಿಕ್ಸ್ ಮಾಡದೆ ಹಾಕ್ಕೊಳ್ಳಿ, ತುಂಬಾ ಕ್ರಿಸ್ಪಿ ಬರುತ್ತೆ ಇದು. ಓಕೆ, ನೀಟಾಗಿ ಒಂದು ಸಲ ಇದನ್ನು ಕೈಲಿಂದ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಅರಿಶಿಣ ಮತ್ತು 1/2 ಚಮಚ ಗರಂ ಮಸಾಲ ಹಾಕ್ತಿದ್ದೀನಿ. ಇದು ಕೂಡ ಅಷ್ಟೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊತ ಹಿಟ್ಟನ್ನ ನಾದ್ಕೋಬೇಕು. ಹಿಟ್ಟು ಯಾವ ರೀತಿ ನಾದ್ಕೋಬೇಕಂದ್ರೆ ಸ್ವಲ್ಪ ಟೈಟಾಗಿರಬೇಕು, ಅಂದರೆ ಗಟ್ಟಿಯಾಗಿರಬೇಕು. ಚಪಾತಿಗೆ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿ ನೀರನ್ನ ಹಾಕ್ಕೊಂಡು ನಾದ್ಕೋಬೇಕು. ಇಲ್ಲೇನು ಜಾಸ್ತಿ ನೀರು ಬೇಕಾಗಲ್ಲ, ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊತ ಗಟ್ಟಿಯಾಗಿ ಇದನ್ನು ಹಿಟ್ಟನ್ನ ನಾದ್ಕೋಬೇಕು ಅಷ್ಟೇ. ಓಕೆ, ನೋಡಿ ಫೈನಲಿ ನಾನಿಲ್ಲಿ ಟೈಟಾಗಿ ಹಿಟ್ಟನ್ನ ನಾದ್ಕೊಂಡಿನಿ. ನಂತರ ಇದಕ್ಕೆ 1 ನಿಮಿಷ ಈ ರೀತಿ ಸಾಫ್ಟ್ ಮಾಡ್ಕೊತಿದ್ದೀನಿ. ಸಾಫ್ಟ್ ಮಾಡ್ಕೊಂಡು ಇದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡ್ಕ ಬಿಡ್ತಿದ್ದೀನಿ. ನಾದುವಾಗ ಗಟ್ಟಿನೇ ನಾದ್ಕೊಳ್ಳಿ, ತುಂಬಾ ಕ್ರಿಸ್ಪಿನೆಸ್ ಬರುತ್ತೆ. ಒಂದು 10 ನಿಮಿಷ ಒಂದು 10 ನಿಮಿಷ ಬಿಟ್ಟಾದಮೇಲೆ ಇದರಲ್ಲಿ ಒಂದು 3 ಭಾಗ ಮಾಡ್ಕೊತಿದ್ದೀನಿ. ಮತ್ತು ಇದನ್ನು ನೀವು ಒಂದು ಸಲ ಮಾಡಿಟ್ಕೊಂಡ್ರೆ 1-2 ವಾರ ಸ್ಟೋರ್ ಕೂಡ ಮಾಡಿಟ್ಕೋಬೋದು, ಏನೂ ಆಗೋದಿಲ್ಲ. ಓಕೆ, ಇದರಲ್ಲಿ 3 ಭಾಗ ಮಾಡ್ಕೊಂಡಿನಿ. ಮತ್ತು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಹಚ್ಕೊಂಡಿದ್ದನ್ನು ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೋಬೇಕು. ಜಾಸ್ತಿ ದಪ್ಪ ಕೂಡ ಇರಬಾರ್ದು ಮತ್ತು ಜಾಸ್ತಿ ತೆಳ್ಳಗೆ ಕೂಡ ಇರಬಾರ್ದು. ಚಪಾತಿ ಮಾಡ್ಕೊತೇವಲ್ಲ ಅದೇ ರೀತಿ ಇದನ್ನು ಗೋಧಿ ಹಿಟ್ಟು ಹಚ್ಕೊಂಡು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು. ಸ್ವಲ್ಪ ಗಟ್ಟಿ ಇರುತ್ತೆ ಹಿಟ್ಟು, ಹೀಗಾಗಿ ಇಲ್ಲಿ ಮೂಗು ಸೀಳ್ಕೊಳ್ಳುತ್ತೆ, ಪರವಾಗಿಲ್ಲ, ಏನೂ ಆಗೋದಿಲ್ಲ. ಈ ರೀತಿ ಲಟ್ಟಿಸ್ಕೋಬೇಕು ಅಷ್ಟೇ. ಓಕೆ, ನೋಡಿ ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳ್ಳಗೆ ಕೂಡ ಇಲ್ಲ, ಆ ರೀತಿ ಇದನ್ನು ಲಟ್ಟಿಸ್ಕೊಂಡು ತೊಗೋಬೇಕು. ಓಕೆ, ಇವಾಗ ರೌಂಡಾಗಿ ಲಟ್ಟಿಸ್ಕೊಂಡು ಆಗಿದೆ. ಇವಾಗ ಲಟ್ಟಿಸ್ಕೊಂಡಾದ್ಮೇಲೆ ನಾನಿಲ್ಲಿ 1 ಚಮಚ ತೊಗೊಂಡಿದ್ದೀನಿ. ಚಮಚಲಿಂದ ಈ ರೀತಿ ಹೋಲ್ ಮಾಡಬೇಕು. ನಾವು ಡೈರೆಕ್ಟಾಗಿ ಹಾಗೆ ಹಾಕಿದರೆ ಎಣ್ಣೆಯಲ್ಲಿ ಹೋದರೆ ಅದು ಪೂರಿ ಥರ ಉಬ್ಬುತ್ತೆ. ಹೀಗಾಗಿ ಈ ರೀತಿ ಚಮಚಲಿಂದ ಇದನ್ನು ಹೋಲ್ ಮಾಡಬೇಕಾಗುತ್ತೆ ಈ ರೀತಿ. ಓಕೆ, ನೋಡಿ ಎಲ್ಲನೂ ನಾನು ಹೋಲ್ ಮಾಡ್ಕೊಂಡಾಗಿದೆ. ಇವಾಗ ಹೋಲ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ಸೈಜಿನ ಬೇಕು ಆ ಸೈಜಿನ ನೀವು ಇಲ್ಲಿ ಕಪ್ನ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಅಷ್ಟೇ. ಓಕೆ, ನೋಡಿ ಎಲ್ಲನೂ ಸೇರಿ ಇವಾಗ ನಾನು ಕಟ್ ಮಾಡ್ಕೊಂಡಾಗಿದೆ. ಕಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಹಿಟ್ಟನ್ನ ನಾನು ಬೇರೆ ಮಾಡ್ತಿದ್ದೀನಿ. ಎಲ್ಲನೂ ಒಂದೇ ಸಲ ಈ ರೀತಿ ಮಾಡಿಟ್ಕೋಬೋದು ಪ್ಲೇಟ್ನಲ್ಲಿ. ಒಂದೇ ಸಲ ನೀವು ಇದನ್ನು ಕರ್ಕೋಬೋದು ಎಣ್ಣೆಯಲ್ಲಿ. ಓಕೆ, ಇವಾಗ ಎಲ್ಲನೂ ಎಕ್ಸ್ಟ್ರಾ ಹಿಟ್ಟು ತಕ್ಕೊಂಡಾಗಿದೆ. ಇವಾಗ ಎಲ್ಲನೂ ಇದೇ ರೀತಿ ಪ್ಲೇಟ್ನಲ್ಲಿ ಮಾಡ್ಕೊಂಡು ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಮೊದಲೇ ಹೇಳಿದಾಗೆ ಮೆಂತ್ಯ ಸೊಪ್ಪು ಜಾಸ್ತಿ ಹುರ್ಕೋಬಾರ್ದು ಮತ್ತು ಜಾಸ್ತಿ ಕೂಡ ಹಾಕಬಾರ್ದು, ನಂತರ ಇದು ಕಹಿ ಬಿಟ್ಕೊಳ್ಳುತ್ತೆ. ಹೀಗಾಗಿ ಸ್ವಲ್ಪನೇ ಹುರ್ಕೋಬೇಕು ಮತ್ತು ಸ್ವಲ್ಪನೇ ಹಾಕ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಮತ್ತು ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಓಕೆ, ನೋಡಿ ನಾನಿಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಸೈಡ್ನಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಗ್ಯಾಸ ಮೀಡಿಯಮ್ ಆಗಿರಲಿ. ಮೀಡಿಯಮ್ ಇಟ್ಕೊಂಡು ಇದನ್ನು ಗರಿ ಆಗೋ ತನಕ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಂಡು ತೊಗೋಬೇಕು ಅಷ್ಟೇ. ಇಲ್ಲಿ ನೀವು ದೊಡ್ಡದು ಕಡಾಯಿ ಇಟ್ಕೊಂಡು ಜಾಸ್ತಿ ಒಮ್ಮೆನೇ ಹಾಕೋತೀನಿ ಅನ್ನೋದಾದರೆ ಹಾಕೋಬೋದು. ಇವಾಗ ನಾನು ಇದಕ್ಕೆ ಒಂದು 6-7 ಒಮ್ಮೆನೇ ಹಾಕ್ಕೊಂಡಿನಿ.
ಎಣ್ಣೆ ಬಿಸಿ ಆದಮೇಲೆ ಗ್ಯಾಸ್ ಮೀಡಿಯಮ್ ಇಟ್ಕೊಂಡಿನಿ. ಮೀಡಿಯಮ್ ಇಟ್ಕೊಂಡು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಕರ್ಕೊಂಡು ತೊಗೋಬೇಕು. ತುಂಬಾ ರುಚಿಯಾಗಿರುತ್ತೆ ಮತ್ತು ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ವ. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು. ಎಲ್ಲನೂ ಇದೇ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ನಾನು ಕರ್ಕೊಂಡು ತೊಗೊತಿದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಬೇಕಂತೇನಿಲ್ಲ, ಸ್ವಲ್ಪನೇ ಎಣ್ಣೆಯಲ್ಲಿ ನೀವು ಇದನ್ನು ಕರ್ಕೊಳ್ಬೋದು. ಓಕೆ ನೋಡಿ, ಇವಾಗ ಒಂದು ಬ್ಯಾಚ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿನೆಸ್ ಬಂದಿದೆ ನೋಡಿ. ವಾವ್, ತುಂಬಾ ಗರಿಗರಿಯಾಗಿ ಬಂದಿದೆ. ಸೊ ಈ ರೀತಿ ಕಲರ್ ಬರಬೇಕು. ಅದನ್ನು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಓಕೆ, ಇವಾಗ ಇನ್ನೊಂದು ಬ್ಯಾಚ್ ಹಾಕ್ತಿದ್ದೀನಿ. ಅದೇ ರೀತಿ ನಾನು ಇಲ್ಲಿ ಒಂದು 6ರಿಂದ 7 ಒಮ್ಮೆನೇ ಹಾಕ್ತಿದ್ದೀನಿ. ಸೊ ಮೊದಲೇ ಹೇಳಿದಾಗೆ ಒಂದು ಸ್ವಲ್ಪನೇ ದೊಡ್ಡದ ಕಡೆ ಇಟ್ಕೊಂಡ್ರೆ ಜಾಸ್ತಿ ಕ್ವಾಂಟಿಟಿದ ಹಾಕೋಬೋದು ಒಮ್ಮೆನೇ. ಇದೇನು ಒಂದಕ್ಕೊಂದು ಮೆತ್ಕೊಳ್ಳೋದಿಲ್ಲ ಎಣ್ಣೆಯಲ್ಲಿ ಹೋದರೆ. ಓಕೆ, ಇವಾಗ ಇದು ಕೂಡ ಕ್ರಿಸ್ಪಿ ಮಾಡ್ಕೊಂಡು ತೊಗೊತಿದ್ದೀನಿ. ಅಂದರೆ ಗೋಲ್ಡನ್ ಬ್ರೌನ್ ಆಗಬೇಕು, ಗ್ಯಾಸ್ ಮೀಡಿಯಮ್ ಆಗಿರಲಿ. ವಾವ್ ನೋಡಿ, ಇದು ಕೂಡ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಎಷ್ಟು ಕ್ರಿಸ್ಪಿನೆಸ್ ಬಂದಿದೆ ಮತ್ತು ಕಲರ್ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಇದು ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಮಾಡಿದಂತಹ ರೆಸಿಪಿ ಅಂತ ನಿಮಗೆ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ತುಂಬಾ ಈಸಿಯಾಗಿ ಮಾಡುವಂತಹ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ನೀವು ಕೂಡ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.